ಸರಿಸುಮಾರು 9.87 ಲಕ್ಷ ಹೆಕ್ಟಾರಲ್ಲಿ ಕರ್ನಾಟಕದಲ್ಲಿ ಕಬ್ಬನ್ನ ಬೆಳೆ ಹಾಕಿದ್ದಾರೆ. ಸರಿಸುಮಾರು 81 ಕಾರ್ಖಾನೆಗಳು ಕರ್ನಾಟಕದಲ್ಲಿದ್ದರೆ ಬೆಳಗಾವಿಯಲ್ಲಿನ 29 ಕಾರ್ಖಾನೆಗಳಿದೆ. ಮತ್ತು ಇನ್ನೊಂದು ಏನು ಅಂತಂದರೆ ಸರಿಸುಮಾರು 5.40 ಕೋಟಿ ಟನ್ನು ರಾಜ್ಯದಲ್ಲಿ. ಒಂದು ನಿಮಿಷ ಅದನ್ನೇ ಹೇಳ್ತಾ ಇದ್ದೀನಿ. ಮೊನ್ನೆ ಕಾಂಗ್ರೆಸ್ ವಕ್ತಾರ ಹೇಳ್ದಂಗೆ ಕೇಂದ್ರ ಸರ್ಕಾರ 10.25 ಏನರಷ್ಟು ಇಳುವರಿ ಇರ್ತಕ್ಕಂಥ ಕಬ್ಬಿಗೆ 3,550 ರೂಪಾಯಿ ನಿಗದಿ ಮಾಡಿದ್ರು. ಇವರೇನು ಮಾಡ್ತಾ ಇದ್ದಾರೆ ಅಂತಂದರೆ ಯಾವ ಒಂದು ಟ್ರಾನ್ಸ್ಪೋರ್ಟೇಷನ್ನು ಮತ್ತು ಕಟಾವು ವಿಷಯದಲ್ಲಿ 800 ರಿಂದ 900 ರೂಪಾಯಿ ಕಟ್ ಮಾಡ್ತಾ ಇದ್ದಾರೆ. ಯಾವ ಒಂದು ಇವರು ಕಬ್ಬಿನ ಬಿಲ್ ಇದೆಯಲ್ಲ, ಒಂದು ನಿಮಿಷ ಅದನ್ನೇ ಹೇಳ್ತಿದ್ದೀನಿ ಕೇಳಿ, ಒಂದು ನಿಮಿಷ ಯಾವ ಒಂದು ಇವರು ಬಿಲ್ಲನ್ನು ಕಬ್ಬಿನ ಬಿಲ್ ಇದೆಯಲ್ಲ ಆ ಬಿಲ್ಲಲ್ಲೇನೆ ಕಟಾವು ಮತ್ತೆ ಸಾಗಾಣಿಕೆ ವೆಚ್ಚವನ್ನ ಕಟ್ ಮಾಡಿ ಟ್ರಾನ್ಸ್ಪೋರ್ಟೇಷನ್ ಅವರು ಕೊಡ್ತಾ ಇದ್ದಾರೆ. ಒಂದು ನಿಮಿಷ ಕೇಳಿ, ಅವರೇ ಬರ್ತಾ ಇದ್ದಾರೆ. ಸತ್ಯಪ್ಪ, ಕೇಂದ್ರ ಸರ್ಕಾರ ರೈತರಿಗೆ ಮೋಸ ಮಾಡೋ ಕೆಲಸ ಮಾಡೈತಿ. ಮೋದಿ ಸರ್ಕಾರ ಏನ್ ಹೇಳ್ತೀನಿ ಮೇಡಮ್ ಅವರು, ಮೋದಿ ಸರ್ಕಾರ ರೈತರಿಗೆ FRP ಕೊಟ್ಟು ಮೋಸ ಮಾಡೈತಿ. ಕಟಾವು ಸಾಗಾಣಿಕೆ ಅದ್ರೊಳಗೆ ಸೇರಿಸಿ ಮೋಸ ಮಾಡೈತಿ. ಪೈಲೇಕ್ ನಮ್ದು 9.25 ಇದ್ದು 10.25 ಮಾಡೈತಿ. 1 ಪಾಯಿಂಟ್ ನಮ್ದು ಕಳೆದೊಳಗೈತಿ. ಅದು ನಾವು FRP ನಂಬಿಲ್ಲ. ಕೇಂದ್ರ ಸರ್ಕಾರ ಅಷ್ಟೇ ಮೋಸ ಮಾಡೈತಿ ನಮ್ಮನ್ನ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಓಕೆ, ಈಗ ನೀವು ಫಸ್ಟ್ ಕಾಮೆಂಟ್ ಕೊಡಿ. ಇನ್ನೊಂದು ಪಾಯಿಂಟ್ ಇದೆ. ಮತ್ತೆ ಈಗ 10.25 ಇಳುವರಿಗೆ ಮಾತ್ರ ರೇಟ್ ಫಿಕ್ಸ್ ಮಾಡಿರ್ತಕ್ಕಂಥದ್ದು. 1% ಇಳುವರಿ ಜಾಸ್ತಿ ಆದ್ರೂ ಸರಿಸುಮಾರು 350 ರೂಪಾಯಿ ತನಕ 346 ರೂಪಾಯಿ ಹೆಚ್ಚುವರಿ ಕೊಡಬೇಕಾಗ್ತದೆ. ಬೆಳಗಾವಿ ಭಾಗದಲ್ಲಿ ಬರ್ತಾ ಇರ್ತಕ್ಕಂಥ ಒಂದು ಶುಗರಲ್ಲಿ ಸರಿಸುಮಾರು 12-13ರಷ್ಟು ಕೂಡ ಇಳುವರಿ ಇದೆ. ಮತ್ತೊಂದು ಏನು ಅಂತಂದರೆ, ಯಾಕೆ ಈ ವಿಚಾರಗಳನ್ನು ಮಾತಾಡ್ತಾ ಇಲ್ಲ ಅಂತಂದರೆ, ಆ ಭಾಗದಲ್ಲಿ ಎಲ್ಲ ಶುಗರ್ ಕಂಪನಿಗಳ ಮಾಲೀಕರು ಕೂಡ ರಾಜಕಾರಣಿಗಳೇ ಇದ್ದಾರೆ. ರೈತರ ವಿಷಯದಲ್ಲಿ ಅಲ್ಲಿ ತನಕ ಯಾಕೆ ತಗೊಂಡ್ ಬರ್ತಾ ಇಲ್ಲ? ಎಲ್ಲ ಪಕ್ಷದವರು ಇದೆ. ಇಲ್ಲ, ಶೇಕಡ ಇರ್ತಕ್ಕಂಥದ್ದು. ಒಂದು ನಿಮಿಷ ಇಲ್ಲ, ಹೌದು ಕೇಳ ತನಕ ಕೇಳೋದಕ್ಕೆ ಯಾಕೆ ಕಮ್ಯುನಿಕೇಶನ್ ಅಂತಂದ್ರೆ, ಮೇಡಮ್ ಹಾಗಾದ್ರೆ ಇವತ್ತು ಸಚಿವರು ಯಾಕಂತ ಮಾತಾಡ್ತಾರೆ? ನಮ್ಮ ಮನೆ ಬರ ಅಂತಕ್ಕಂಥ ಮಾತನ್ನ ಯಾಕೆ ಮಾತಾಡ್ತಾರೆ? ಯಾಕೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಹೋಗ್ಬೇಡಿ ಅಂತಕ್ಕಂಥ ಮಾತು ಹೇಳ್ತಾರೆ? ಯಾಕೆ ನೀವು ಕುತ್ತಿಗೆಗಳ ತನಕ ತಂದ್ಕೊಂಡ್ರಿ? 16 ವರ್ಷ ಪ್ರಹ್ಲಾದ್ ಜೋಶಿ ಸಕ್ಕರೆ ಸಚಿವರು ಬಂದಿದ್ದಾರಾ? ಒಂದ್ ಮಾತಾಡಿದಾರ? ಇಷ್ಟಪಡ್ತೀನಿ ಅಂದ್ರೆ ಧನ್ಯವಾದ ಹೇಳ್ತೀವಿ. ರೈತರ ತಪ್ಪಿ ನಿಲ್ಲ ಅಂತ ಹೇಳ್ರಿ ಕಾಂಗ್ರೆಸ್ ಅವ್ರಿಗೂ ನಮ್ಮಲ್ಲಿದವ್ರಿ. ನೀವೇನಿದ್ರಲ್ಲ ಸರ್, ರಾಜಕೀಯ ಬಂದಾಗಟ್ಟೆ ನಾ ಕಾಂಗ್ರೆಸ್ ಬಿಜೆಪಿ ಅಂತ ಮಾಡ್ತೀರಿ. ರೈತರಿಗೆ ಹೊಂದಾಣಿಕೆ ಆಗಿ ಬಂದ್ರೆ ನೀವ್ ಏನ್ ಮಾಡ್ತೀರಿ ಅಂದ್ರೆ, ನೀವು ದಯವಿಟ್ಟು ಎಲ್ಲಾರು ಹೊಂದಾಣಿಕೆಯಾಗಿ ಬಿಸ್ನೆಸ್ ಮಾಡ್ತೀರಿ. ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, JDS ಇರ್ಬೋದು, ನೀವು ರೈತರು ಕೂಡ ಚೆಲ್ಲಾಟ ಮಾಡ್ತೀರಿ. ಕಾಂಗ್ರೆಸ್ ಅವರು ನಮ್ಮ ಜಿಲ್ಲಾದಾಗ ನಾಗೇಂದ್ರ ಬಾಬು ಅವರೇ ತುಂಬಾ ದೂರದಲ್ಲಿದ್ದಾರೆ, ಸ್ವಲ್ಪ ಗ್ಯಾಪ್ ಕೊಡೋಣ. ಕೇಳಿಸ್ಕೊಳ್ಳಿ ಇಲ್ಲಿ. ಅಲ್ಲ, ವಾಯ್ಸ್ ಜೋರ್ ಅಂದ್ರೆ ನಾನು ಇನ್ನೂ 10 ಪಟ್ಟು ಕಿರ್ಚಬಹುದು, ಹಂಗಲ್ಲ. ಕೇಂದ್ರಕ್ಕೆ ಹೋಗ್ತಾ ಇದ್ದಂತೆ ರಾಜ್ಯದ ರೈತರ ನಂಟು ಕಳ್ದೋಗ್ಬಿಡ್ತಾ ಹಂಗಾದ್ರೆ ಕುಮಾರಸ್ವಾಮಿ ಅವ್ರಿಗೆ? ಇವತ್ತು ಪ್ರೆಸ್ ಮೀಟ್ ಮಾಡಿದಾರಲ್ಲ, ನಮ್ಮ ಕಾಲದಲ್ಲಿ ಯಾವ ರೀತಿ ಇತ್ತು ನನ್ನ ರೈತನ ಅವ್ರು 7 ದಿನಕ್ಕೆ 8ನೇ ದಿನ ಮಾತಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ರಾಜ್ಯ ಸರ್ಕಾರದ್ದು. ಕೇಂದ್ರ ಸರ್ಕಾರ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರಿಗೆ ಯಾವ ರೀತಿ ಸರ್ಕಾರ ನಡೆಸಕ್ಕಾಗಂಗಿಲ್ಲ. ಸರ್, ಸತ್ಯಪ್ಪ ಅವರೇ ಬರ್ತೀನಿ, ಒಂದೇ ನಿಮಿಷ ಬರ್ತೀನಿ ತಡೀರಿ.
ಮೇಡಮ್ ಇವತ್ತಿಗೆ 8 ದಿವಸ ಆಯ್ತು. 8 ದಿವಸದಿಂದ ರಾಜ್ಯ ಸರ್ಕಾರ ಯಾಕೆ ಹೋಗಿಲ್ಲ ಅಂತ ನನ್ನ ಪ್ರಶ್ನೆ. ಇವ್ರು ಅಂಕಿಅಂಶ ಹೇಳ್ತಾ ಇದ್ದಾರೆ. ಆಮೇಲೆ ಮೇಟಿ ಅವರು ತೀರ್ಕೊಂಡ್ರು ಅಂತ ಹೇಳಿ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ದಾರೆ. ಮೇಟಿ ಅವ್ರು ತೀರ್ಕೊಂಡಿರೋದು 5 ದಿವಸ ಆದ್ಮೇಲೆ ತೀರ್ಕೊಂಡಿರೋದು. ಇವ್ರು ಹೋಗಕ್ಕೆ ಏನಾಗಿತ್ತು? ಎಲ್ಲ ಬೆಳಗಾವಿ ಸಾಹುಕಾರರು ಅಂತ ಹೇಳಿ ಈ ರಾಜ್ಯ ಆಳ್ತಾ ಇರೋದೇ ಏನು ಬೆಳಗಾವಿ ಸಾಹುಕಾರರು ಇದಲ್ಲ, ಅವರೇ ಆಳ್ತಾ ಇರೋದು. ಇಲ್ಲಿ ಏನು ಮುಖ್ಯಮಂತ್ರಿನ ಆಳಿಸ್ತಾ ಇರೋದು ಅವರೇ, ಉಪಮುಖ್ಯಮಂತ್ರಿನೂ ಆಳಿಸ್ತಾ ಇರೋದು ಅವರೇ, ಇಡೀ ಸರ್ಕಾರ ಅಳ್ಳಾಡಿಸ್ತಾ ಇರೋದು ಅವ್ರು ಹೇಳ್ದಂಗೆ ಇವ್ರು ಕೇಳೋ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಅವ್ರು ಆಗಿರ್ಬೋದು, ಸರ್ಕಾರ ಅವ್ರದೇ ತಾನೆ, ನಿಮ್ದೇ ತಾನೆ ಸರ್ಕಾರ. ನೀವೇನ್ ಮಾಡ್ತಾ ಇದ್ದೀರಾ? ಒಂದ್ ವಾರ 8 ದಿವಸ ಏನ್ ಮಾಡ್ತಾ ಇದ್ರ ನೀವು? ಯಾಕೆ ಹೋಗ್ಲಿಲ್ಲ ನೀವು? ಅಧಿಕಾರ ಮಾಡ್ತಿರೋರು ನೀವೇ ನೀವು ಹೋಗ್ಬೇಕಾಗಿತ್ತು. ನಾನು ರಾಜಕೀಯ ಮಾತಾಡಿಲ್ಲ. ಅಲ್ಲಿ 10 ಲಕ್ಷ ಜನ ಸೇರ್ತಾ ಇದಾರೆ, ಅಷ್ಟೊಂದು ಜನ ಸೇರ್ತಾ ಇದಾರೆ. ಏನನ್ನ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು? ರೈತರ ಮಕ್ಕಳು ಬೀದಿ ಬರ್ತಾ ಇದ್ರು. 450-500 ಕಿಲೋಮೀಟರ್ ಬೆಳಗಾವಿ, ಹೆಲಿಕಾಪ್ಟರ್ ಎಲ್ಲರೂ ಇಟ್ಕೊಂಡಿದ್ದಾರೆ. ಬೇಡ, ಪ್ರೈವೇಟ್ ಜೆಟ್ ಇಟ್ಕೊಬಿಟ್ಟಿದ್ದಾರೆ. ಹೋಗಿ ಬರ್ಬೋದಿತ್ತಲ್ಲ. ಸ್ಥಿತಿ ಹೇಳ್ದೆ, ಎಲ್ಲೋದ್ರು ಏನ್ ಮಾಡ್ತಾ ಇದ್ರು? ಸರಿ ಆಯ್ತು. ಅಷ್ಟು ಜನ ರೈತರುಗಳು ಬೀದಿಯಲ್ಲಿ ಅನ್ನ ತಿಂತಾ ಇದ್ದಾರೆ. ಅವ್ರ ಬಗ್ಗೆ ಒಂದ್ ಸ್ವಲ್ಪ ರಾಜ್ಯದವ್ರದ್ದು ಏನು ಇಲ್ವಾ ಇದ್ರಲ್ಲಿ? ಕೇಂದ್ರ ಸರ್ಕಾರ ಏನ್ ನಿಗದಿ ಮಾಡ್ತಾರೆ ಅದನ್ನ ಇಂಪ್ಲಿಮೆಂಟೇಷನ್ ಮಾಡುವಂತದ್ದು ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥ. ನೀವು ಬೆಂಬಲ ಬೆಲೆಯನ್ನ ಕೊಡೋಕ್ ಸಾಧ್ಯನೇ ಇಲ್ವಾ ರಾಜ್ಯ ಸರ್ಕಾರದವರು? ಮೇಡಮ್, ಈಗ ಹಿಂದೊಮ್ಮೆ ಇದೇ ತರ ಆದಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಒಬ್ರು ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ 300 ರೂಪಾಯಿ ಹೆಚ್ಚಿಗೆ ಹಣವನ್ನ ಕೊಟ್ಟಿರೋ ನಿದರ್ಶನನೂ ಇದೆ. ಈಗ ನಾಳೆ ಮೀಟಿಂಗ್ ತನಕ ನಾವು ತಾಳ್ಮೆಯಿಂದ ಕಾಯೋಣ ಮೇಡಮ್. ಖಂಡಿತವಾಗ್ಲೂ ರೈತರಿಗೆ ನ್ಯಾಯ ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ 100ಕ್ಕೆ 100 ಮಾಡ್ತದೆ. ಅಲ್ಲ, ನನ್ನ ಪ್ರಶ್ನೆ, ಕೇಂದ್ರ ಸರ್ಕಾರದ ಮೇಲೆ ಬೆಟ್ ಮಾಡ್ತಾ ಇದ್ರೆ ಅದು ತಪ್ಪಲ್ಲ. ಫ್ಯಾಕ್ಟ್ ಇರೋದೇ ಹಂಗೆ, ಅವ್ರು ಕೊಡಬೇಕು, ನೀವು ಇಂಪ್ಲಿಮೆಂಟೇಷನ್ ಮಾಡಬೇಕು. ರಾಜ್ಯ ಸರ್ಕಾರಕ್ಕೆ ಇದರ ಅಧಿಕಾರ ಇಲ್ವಾ? ಮೇಡಮ್, ಕೇಂದ್ರದ ಅಂಡರಲ್ಲಿ ನಾವು ಬರುವಂತದ್ದು, ಉದಾಹರಣೆ ಎಥೆನಾಲ್ ವಿಚಾರನೂ ಹೇಳಿದೆ. ಉದಾಹರಣೆ ಸಕ್ಕರೆಯ ಬೆಲೆ 31 ರೂಪಾಯಿ 9 ವರ್ಷದಿಂದ ಬಿಜೆಪಿ ಇದ್ದಾಗ ಬೊಮ್ಮಾಯಿ ಅವ್ರು ಕೊಟ್ಟಿದ್ರು, ಜಗದೀಶ್ ಶೆಟ್ಟರ್ ಅವ್ರು ಕೊಟ್ಟಿದ್ರು. ಒಂದ್ ನಿಮಿಷ, ಬೊಮ್ಮಾಯಿ ಅವರು ಚುನಾವಣಾ ಭಾಷಣ ಮಾಡ್ತಾರೆ ಹೊರತು ನಯಾ ಪೈಸೆ ಹಣ ರೈತರಿಗೆ ಹೋಗಿಲ್ಲ. 150 ರೂಪಾಯಿದು ನೋ, ಇಟ್ ಈಸ್ ಓನ್ಲಿ ಚುನಾವಣಾ ಭಾಷಣ. ಮೇಡಮ್ ನೋಡಿ ಆಯ್ತು, ನಾನು ರೈತರಲ್ಲಿ ಒಂದು ಕ್ಷಮೆ ಕೇಳ್ತೀನಿ. 8 ದಿನದ ತನಕ ನೀವು ಹಚ್ತಿದ್ದೀರಾ, ಅಲ್ಲಿದ್ದೀರಾ, ಅರ್ಥ ಆಗ್ತದೆ. ಆದ್ರೆ ಬಿಜೆಪಿಯವ್ರಿಗೆ ಯಾವ ನೈತಿಕತೆ ಇಲ್ಲ. 728 ಜನ ಸತ್ತಿದ್ದಾರೆ ದೆಹಲಿ ರೈತರು. ಅಲ್ಲ, ನೀವು ರಾಜಕೀಯ ಮಾಡಬೇಡಿ, ಅವ್ರು ಮಾಡಿದ್ರು ಅಂತ ನಾನು ಕೇಳ್ತಾ ಇರೋದು. ಬೊಮ್ಮಾಯಿ ಅವರು, ಶೆಟ್ಟರ್ ಅವರು ಅನೌನ್ಸ್ ಮಾಡಿದ್ರಲ್ಲ, ಕೊಟ್ಟಿಲ್ಲ ಮೇಡಮ್. ರೈತರು ಇದ್ದಾರೆ, ಕೇಳ್ಕೊಳ್ಳಿ. ಆಮೇಲೆ ನೀವು ಇದ್ರದ್ದು ಕೇಳಿದ್ರಿ, ಕಟಾವು ಮತ್ತೆ ಟ್ರಾನ್ಸ್ಪೋರ್ಟೇಷನ್. 2014ರಲ್ಲಿ ಮೊದಲನೇ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾದಾಗ ಇದೇ ನಿಮ್ಮ ಪ್ರಕಾಶ್ ಹುಕ್ಕೇರಿ ಅವರು ಸಚಿವರು 300 ಕೋಟಿ ಅನೌನ್ಸ್ ಮಾಡಿದ್ರು, ರಿಲೀಸ್ ಮಾಡಿದ್ರು, 150 ರೂಪಾಯಿ ಕೊಟ್ರು. ಈಗ ಯಾಕೆ ಕೊಡ್ತಾ ಇಲ್ಲ? 300 ರೂಪಾಯಿ ದುಡ್ಡಿಲ್ವಾ ಸರ್? ಮೇಡಮ್, ಗ್ಯಾರಂಟಿ ಒಂದ್ ನಿಮಿಷ. ಈಗ ನಾಳೆ ನಾವು ರೈತರ ಜೊತೆಗೂ ಮೀಟಿಂಗ್ ಇದೆ 1 ಗಂಟೆಗೆ ಮೇಡಮ್. ಮಾಲೀಕರ ಜೊತೆಗೂ ಮೀಟಿಂಗ್ ಇದೆ ಮೇಡಮ್. ಖಂಡಿತವಾಗ್ಲೂ ಅವರಿಗೊಂದು ಶಾಶ್ವತ ಪರಿಹಾರ ಕೊಡುವಂತ ಕೆಲಸ ಮಾಡ್ತೀವಿ. ಯಾಕೆ ನಾವು ಡಿಲೇ ಮಾಡಕ್ಕಾಗಲ್ಲ. ಕಟಾವಿಗೆ ಬಂದಿದೆ. ಸಜ್ಜನರು, ತುಂಬಾ ತಾಳ್ಮೆ ಇರುವಂತಹ ರೈತರು, ಎಲ್ಲೂ ಯಾವುದೇ ರೀತಿ ಅವಘಡ ಆಗದಲ್ಲೇ ಇರೋ ರೀತಿ 8 ದಿನ ಕಾಪಾಡ್ಕೊ ಬಂದಿದ್ದಾರೆ. ಅವ್ರಿಗೆ ಶತಕೋಟಿ ನಮನಗಳನ್ನ ಹೇಳ್ತೀನಿ. ಅದಕ್ಕೊಂದು ಲಿಮಿಟ್ ಇರುತ್ತೆ. ಐ ನೋ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಡೆಫಿನೆಟ್ಲಿ ನಮ್ಮ ರಾಜ್ಯ ಸರ್ಕಾರ ಆ ರೈತರಿಗೆ ಒಂದು ಶಾಶ್ವತವಾದಂತ ಪರಿಹಾರ ಕೊಡುವಂತ. ನಾನೊಂದು ಗಾದೆ ಮಾತು ಹೇಳ್ದೆ, ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡವಾಯ್ತು ಅಂತ. ಬಟ್ ಇಲ್ಲಿ ಗಂಡ ಹೆಂಡತಿ ಜಗಳಲ್ಲ, ಗಂಡ ಹೆಂಡತಿ ನಾಟಕದಲ್ಲಿ ಮಕ್ಕಳು ರೋಡ್. ಮೇಡಮ್, ರಾಜ್ಯ ಸರ್ಕಾರ ಸ್ಪಂದನೆ ಮಾಡಿದೆ. ಆಯ್ತು, ಕರ್ನಾಟಕದಿಂದ ಆಯ್ಕೆಯಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಯಾಕೆ ಬಂದಿಲ್ಲ? ರಾಜ್ಯ ಸರ್ಕಾರಕ್ಕೆ ಯಾವುದೇ ತೆರಿಗೆ ಬರ್ತಾ ಇಲ್ವಾ? ಸಕ್ಕರೆಯಲ್ಲಿ ಬರ್ದೇ ಇರಬಹುದು,